ಅದು ಒಂದೂವರೆ ವರ್ಷದ ಹಿಂದಿನ ಕೇಸು. ಬೆಂಗಳೂರಿನ ರಾಜಕಾಲುವೆಯಲ್ಲಿ ಯುವಕನೊಬ್ಬನ ಶವ ಸಿಕ್ಕಿರುತ್ತೆ. ಅದು ಅನುಮಾನಾಸ್ಪದ ರೀತಿಯಲ್ಲಿ ಸಿಕ್ಕಿರೋದ್ರಿಂದ ಪೊಲೀಸರು ಕೂಡ ಅದಕ್ಕೆ ಈಗ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಅದೇ ಯುವಕನ ಶವದ ಮೇಲಿದ್ದಂತಹ ಟ್ಯಾಟೂ ಇದೆಯಲ್ಲ, ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ? ಈ ಪ್ರಕರಣದಲ್ಲಿ ಸದ್ಯಕ್ಕೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. 1.5 ವರ್ಷದ ಹಳೆ ಕೇಸ್ಗೆ ಟ್ಯಾಟೂ ಟ್ವಿಸ್ಟ್. ಅನೈತಿಕ ಸಂಬಂಧಕ್ಕೆ ಸ್ನೇಹಿತರಿಂದಲೇ ಯುವಕನ ಕೊಲೆ. ಬಹುತೇಕ ಮುಚ್ಚಿ ಹೋಗಿದ್ದ ಕೇಸ್ಗೆ ನಯಾ ಟ್ವಿಸ್ಟ್. ಹೌದು, ಇದ್ಯಾವುದೋ ಮಲಯಾಳಂ ಸಿನಿಮಾ ಸ್ಟೋರಿ ಹೇಳ್ತಿದ್ದೀವಿ ಅನ್ಕೋಬೇಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿನಿಮಾ ಕಥೆಗೆ ಹೋಲುವಂತದ್ದೇ ಮರ್ಡರ್ ಮಿಸ್ಟರಿ ವರದಿಯಾಗಿದೆ. ನಂದಗುಡಿ ವಾಸಿಯಾಗಿದ್ದ ಯುವಕ ಕಮ್ ಕ್ಯಾಬ್ ಡ್ರೈವರ್ ಭದ್ರೇಶ್ 2023ರ ಜೂನ್ನಲ್ಲಿ ಮನೆಯಿಂದ ಮಿಸ್ಸಿಂಗ್ ಆಗಿದ್ದ. ಈ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. ಇದಾದ ಕೆಲ ದಿನಗಳ ನಂತರ ಅನುಗೊಂಡನಹಳ್ಳಿ ಠಾಣಾ ವ್ಯಾಪ್ತಿಯ ಬಿಳಿಕೆರೆ ಬಳಿಯ ರಾಜಕಾಲುವೆ ಬಳಿ ಕೊಳೆತ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿತ್ತು. ಈ ಎರಡೂ ಕೇಸ್ಗಳು ತನಿಖೆಯಲ್ಲಿ ಪ್ರಗತಿ ಕಾಣದೆ ಹಾಗೆ ಹಳ್ಳ ಹಿಡಿದಿದ್ವು. ಇತ್ತೀಚೆಗಷ್ಟೇ ಮಿಸ್ಸಿಂಗ್ ಕೇಸ್ಗಳ ರಿವ್ಯೂ ಮಾಡ್ತಿದ್ದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾರಿಗೆ ಈ ಕೇಸ್ಗಳ ಬಗ್ಗೆ ಅನುಮಾನ ಮೂಡಿತ್ತು. ಎರಡೂ ಕೇಸ್ಗಳನ್ನ ಮತ್ತೆ ರಿವ್ಯೂ ಮಾಡಿದ ವೇಳೆ ಅನುಗೊಂಡನಹಳ್ಳಿಯಲ್ಲಿ ಪತ್ತೆಯಾಗಿದ್ದ ಆ ಅಪರಿಚಿತ ದೇಹದ ಮೇಲೆ ಅದೊಂದು ಲೇಡಿಯ ಟ್ಯಾಟೂ ಪತ್ತೆಯಾಗಿತ್ತು. ಆ ಲೇಡಿ ಯಾರು ಅನ್ನೋದನ್ನ ಪತ್ತೆ ಮಾಡೋಕೆ ಶುರು ಮಾಡಿದ ಪೊಲೀಸರಿಗೆ ಅದೊಂದು ನಂದಗುಡಿಯಲ್ಲಿ ಮಿಸ್ಸಿಂಗ್ ಆಗಿದ್ದ ಯುವಕ ಭದ್ರೇಶ್ನದ್ದೇ ಅನ್ನೋದು ಗೊತ್ತಾಗಿದೆ. ತನಿಖೆ ಮುಂದುವರಿಸಿದ್ದ ಪೊಲೀಸರಿಗೆ ಅನೈತಿಕ ಸಂಬಂಧದ ಶಂಕೆ ವ್ಯಕ್ತವಾಗಿತ್ತು. ಅದರಂತೆ ತನಿಖೆ ನಡೆಸಿದಾಗ ಹೊಸಕೋಟೆ ಬಳಿಯ ಕುಂಬಳಹಳ್ಳಿಯಲ್ಲಿ ಭದ್ರೇಶ್ ಕಾರು ಡ್ರೈವರ್ ಆಗಿದ್ದ. ಆ ಮನೆಯ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ. ಅದೇ ಮಹಿಳೆಯ ಫೋಟೋ ಎದೆಯ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಂತೆ. ಈ ವಿಚಾರ ತಿಳಿದ ಆ ಮನೆಯವರು ಪಾರ್ಟಿ ನೆಪದಲ್ಲಿ ಭದ್ರೇಶ್ನ ಕರೆದು ಕೊಲೆ ಮಾಡಿ ಮೋರಿಗೆ ಎಸೆದಿದ್ರು ಅನ್ನೋದು ಗೊತ್ತಾಗಿದೆ. 23ರಲ್ಲಿ ಮನುಷ್ಯ ಕಾಣೆ ಆಗಿರೋದು ಅಂತ ಫಸ್ಟ್ ಕೇಸ್ ನಾವು ತಗೊಂತೀವಿ. ಸೆಕೆಂಡ್ ಕೇಸು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನುಗೊಂಡನಹಳ್ಳಿಯಲ್ಲಿ ಒಂದು ಕಾಣಲಾರ್ದ ಹಾಗೆ ಇರುವಂಥ ಒಂದು ಬಾಡಿ ಅಲ್ಲಿ ಸಿಗುತ್ತೆ. ಆವಾಗ ಅದನ್ನು UDR ಅಂತ ತಗೊಂಡಿರ್ತಾರೆ. ರೀಸೆಂಟಾಗಿ ನಾವೇನು ಕೇಸ್ ತಗೊಂಡ್ವಿ, ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಇದರೊಳಗೆ ಯಾರು ಮಾಡಿದ್ದಾರೆ ಅಂತ ನಾವು ಆಳವಾಗಿ ನೋಡಿದಾಗ 4ರಿಂದ ಹೆಚ್ಚಿನಂಥ ಜಾಸ್ತಿ ಜನರು ಯಾರು ಈ ನಮ್ಮ ಬ್ರದರ್ ವೈಫ್ ಜೊತೆಗೆ ಅಫೇರ್ ಇದೆ ಅಂತ ಏನು ಥಿಂಕ್ ಮಾಡ್ತಾರೆ, ಅವರು ಮತ್ತು ಅವ್ರ ಫ್ರೆಂಡ್ಸ್ ಕೂಡ್ಕೊಂಡ್ಬಿಟ್ಟು ಇವನಿಗೆ ಈ ಭದ್ರೇಶ್ ಅನ್ನೋ ವ್ಯಕ್ತಿಗೆ ಹೊಡೆದ್ಬಿಟ್ಟು ಮರ್ಡರ್ ಮಾಡಿ ಆ ಬಾಡಿನ ಒಂದು ವೆಹಿಕಲಲ್ಲಿ ತಗೊಂಡು ಹೋಗಿ ಡಿಸ್ಪೋಸ್ ಮಾಡ್ತಾರೆ ಅಲ್ಲಿ ಕಾಲುವೆಯಲ್ಲಿ. ತನಿಖೆಯನ್ನು ನಾವು ಕಂಟಿನ್ಯೂ ಮಾಡಿದಾಗಿದೆ. ಇದರಲ್ಲಿ ಇರುವಂಥ ಎಲ್ಲ 4 ಜನ ನಾವು ಸೆಕ್ಯೂರ್ ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದಾಗಿದೆ. ಅವರು ಇವಾಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಒಟ್ಟಾರೆ ಕೊಲೆ ಮಾಡಿ 1.5 ವರ್ಷಗಳ ಕಾಲ ಬಿಂದಾಸ್ ಆಗಿ ಓಡಾಡಿಕೊಂಡಿದ್ದವರು ಕಡೆಗೂ ಜೈಲು ಸೇರಿದ್ದಾರೆ. ಅಕ್ಕಪಕ್ಕದ ಠಾಣಾ ವ್ಯಾಪ್ತಿಯಲ್ಲೇ ಮಿಸ್ಸಿಂಗು, ಅಪರಿಚಿತ ಶವ ಪತ್ತೆಯಾಗಿದ್ರು. ಪತ್ತೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಪೊಲೀಸರು ಒಂದು ಕಡೆಯಾದ್ರೆ, ಮುಚ್ಚೇ ಹೋಗಿದ್ದ ಕೇಸನ್ನ ಪತ್ತೆ ಮಾಡಿದ ಎಸ್ಬಿ ಅಂಡ್ ಟೀಮ್ ಮತ್ತೊಂದು ಕಡೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.